ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಸ್ಯಾಟರ್ಡೇ ಮಿನಿ ವ್ಲಾಗ್. ಇವತ್ತು ಬ್ರೇಕ್ಫಾಸ್ಟ್ ಏನು ಸ್ಪೆಷಲಾಗಿ ಮಾಡ್ತಿಲ್ಲ ಮನೇಲಿ. ನಿನ್ನೆ ಎಲ್ಲ ರಾತ್ರಿ ಫುಲ್ ಮೂವಿ ನೋಡಿಕೊಂಡು ಲೇಟಾಗಿ ಮಲಗಿದ್ವಿ. ನನಗೆ ಜಯೇಶ್ಗೆ ಈ ವೀಕ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಫಾಸ್ಟ್ ಅಂತ ಅನಿಸ್ತು. ಇಬ್ಬರೂ ತುಂಬ ಬ್ಯುಸಿ ಆಗಿದ್ವಿ ಆಫೀಸಲ್ಲಿ. ನಾವು ಇವತ್ತು ಹೋಗ್ತಾ ಇರೋ ಬ್ರಂಚ್ ಪ್ಲೇಸ್ ಬಂದ್ಬಿಟ್ಟು ಲೆಮನ್ ಗಾರ್ಡನ್ ಅಂತ. ಇದು ಆಲ್ಮೋಸ್ಟ್ ಸಿಟಿ ಸೆಂಟರ್ ಹತ್ರನೇ ಇದೆ. ಪ್ಲೇಸ್ ಚೆನ್ನಾಗಿತ್ತು. ಈ ರೆಸ್ಟೋರೆಂಟು ರಿವ್ಯೂಸು ಚೆನ್ನಾಗಿತ್ತು. ಇಲ್ಲಿ ಸೇವ್ರಿಗಿಂತ ಜಾಸ್ತಿ ಸ್ವೀಟ್ ಬ್ರಂಚ್ ಆಪ್ಷನ್ಸೇ ಇತ್ತು. ಪ್ಯಾನ್ ಕೇಕ್ಸಲ್ಲಿ ತುಂಬ ವೆರೈಟೀಸ್ ಇದೆ ಇಲ್ಲಿ. ನಾನು ಎವ್ರಿ ಟೈಮ್ ಬ್ರಂಚಿಗೆ ಬಂದಾಗ ಪ್ಯಾನ್ ಕೇಕ್ಸೇ ತಗೊಳ್ಳೋದು. ಜಯೇಶ್ಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ, ಸೊ ಅವರು ಫ್ರೈಡ್ ಫಿಶ್ ಟ್ಯಾಕೋ ತೊಗೊಂಡ್ರು. ಇಬ್ಬರು ಬ್ರಂಚ್ನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬ್ರಂಚ್ ಮುಗಿಸ್ಕೊಂಡು ಮನೆಗೆ ಹೋಗೋವಾಗ ಕಾರ್ಗೆ ಪೆಟ್ರೋಲ್ ಫಿಲ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಹೊಟ್ಟೆ ಫುಲ್ ಹೆವಿ ಆಗಿತ್ತು. ಮನೆಗೆ ಹೋಗಿ ಜಸ್ಟ್ ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅಂತ ಅನಿಸ್ತಾ ಇತ್ತು. ಸೊ ಇಬ್ಬರು ಬಂದು ಜಸ್ಟ್ ಒಂದು ಹಾಫ್ ಆನ್ ಅವರ್ ಹಂಗೆ ಸೋಫಾ ಮೇಲೆ ರೆಸ್ಟ್ ಮಾಡಿದ್ವಿ. ಬ್ರಂಚ್ಗೆ ಹೋಗೋ ಮುಂಚೆನೇ ನಾವು ಡಿಸೈಡ್ ಮಾಡಿದ್ವಿ ಚೆನ್ನಾಗಿ ತಿನ್ನೋಣ ಇವತ್ತು, ಬಟ್ ತಿಂದಾದ್ಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಜಿಮ್ಗೆ ಹೋಗೋಣ ಅಂತ. ಜಯೇಶ್ಗೆ ಜಿಮ್ ಹೋಗೋದಂದ್ರೆ ಹೀಲ್ ಬಿ ವೆರಿ ಹ್ಯಾಪಿ. ನೀವು ನೋಡ್ಬೋದು ಎಷ್ಟು ಬೇಗ ರೆಡಿ ಆಗ್ಬಿಟ್ರು ಅಂತ. ನಾನು ಹಾಗೆ ಬೇಗ ರೆಡಿ ಆದೆ. ಹೊರಗಡೆ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಓಡ್ಕೊಂಡು ಹೋಗೋಣ ಜಿಮ್ಗೆ ಅಂತ ಹೇಳಿದ್ರು. ನಾನು ಇಲ್ಲ ಆಗಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಇವಾಗ ನಾನು ನನ್ನ ಕಾರ್ಡಿಯೋ ಸೆಷನ್ ಮಾಡ್ತಿದ್ದೀನಿ. ಅವರು ವೇಟ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸೆಷನ್ನ ಅಲ್ಲಿ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲರ ಮುಂದೆ ವಿಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ಮುಜುಗರ ಆಗುತ್ತೆ, ಬಟ್ ಏನೋ ಇವತ್ತು ಟ್ರೈ ಮಾಡಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ನಾವು ಮುಂಚೆ ಎವ್ರಿ ಡೇ ಹೋಗ್ತಾ ಇದ್ವಿ ಜಿಮ್ಗೆ. ಸಮ್ಮರ್ ವೆಕೇಶನ್ ಆದ್ಮೇಲಿಂದ ಸ್ವಲ್ಪ ಜಿಮ್ಗೆ ಹೋಗೋದು ಕಡಿಮೆ ಆಗಿದೆ, ಬಟ್ ಇನ್ಮೇಲಿಂದ ಸ್ವಲ್ಪ ರೆಗ್ಯುಲರ್ ಆಗಿ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಅಟ್ಲೀಸ್ಟ್ 3 days a week ಆದರೂ ಟ್ರೈ ಮಾಡೋಣ ಅಂತ. ಇಬ್ರೂ 1 hour ಸೆಷನ್ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಹೋದ್ವಿ. ಇವತ್ತು ಮನೇಲಿ ನನಗೆ ಕಬರ್ಡ್ ಕ್ಲೀನ್ ಮಾಡ್ಕೊಳ್ಳೋದು ಪ್ಲಾನ್ ಇತ್ತು. ಸೊ ಎಲ್ಲ ಕ್ಲೋತ್ಸ್ನ ನಾನು ಹೊರಗಡೆ ಹಾಕಿದೆ ಕಬರ್ಡಿಂದ. ಹಾಕಾದ್ಮೇಲೆ ಅನಿಸ್ತು, ಅಪ್ಪ ಯಾಕಾರು ನಾನು ಇದನ್ನು ತಗೊಂಡೆ ಇವತ್ತು ಅಂತ. ಇದು ಮಾಡೋವಾಗ ನನಗೆ ನನ್ನ ಅಕ್ಕ ನೆನಪಾದ್ರು. ನಾನು ಚಿಕ್ಕವಳಿದ್ದಾಗ ಎವ್ರಿ ಟೈಮ್ ನನ್ನ ಕಬರ್ಡ್ ಅವಳೇ ಕ್ಲೀನ್ ಮಾಡಿಕೊಡ್ತಾ ಇದ್ಲು. ಚೈಲ್ಡ್ಹುಡ್ ಮೆಮರೀಸ್ನ ನೆನಪು ಮಾಡ್ಕೊತ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.